ಡಿವೋರ್ಸ್ ಅವ್ರನ್ನ ಕರ್ಕೊಂಡ್ಬರೋಣ. ಈ ಒಂದು ವೇದಿಕೆ ಮೇಲೆ ಡಿವೋರ್ಸ್ ಫ್ಯಾನ್ಸ್ ಇದ್ದೀರಾ? ಆಕ್ಚುಲಿ ತಂದೆ ತಾಯಿ ಸಮಾನರಾದಂತ ಎಲ್ಲ ನನ್ನ ಗುರುಗಳಿಗೆ, ಅಣ್ತಮ್ಮದಿರ್ಗೆ, ಅಕ್ಕಂಗಿರ್ಗೆ ಒಂದ್ ನಿಮಿಷ ಡೈಲಾಗ್ ಹಚ್ಚಿನ ಹೇಳ್ತಿನ. ಹೆಣ್ಮಕ್ಳಿಗನ ಅರಿಶಿನ ಕುಂಕುಮನ ಕರ್ನಾಟಕದ ಬಾವುಟ ಮಾಡ್ಕೊಂಡ್ ಬದುಕ್ತಾ ಇರೋರು ನಾವು. ಬಾವುಟ ಮುಟ್ಟಿದ್ರೇನ ಬಿಡಲ್ಲ. ಇನ್ನ ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವಿ ವಚನ. ಆಟ ಊಟದ ಸಿಗ್ತಾ ಇರದ ಸಾರಥಿದ್ದಿಲ್ಲಂದೆ ಹೇಳ್ತಿಚ್ಚಿನ. ತಾಕ್ರೆ ಕನ್ನಡಿಗರ ಮಾನ ಅಭಿಮಾನದ ಬಗ್ಗೆ ನಿನ್ನಂತ ಕಚ್ಚಿನಾಗೆ ಗೊತ್ತೈತಿ. ಇದು ಕೆಚ್ಚದೆ ಕಲಿಗಳ ನಾಡೈತಿ, ಹಂಚಿಕೆ ಇದ್ದಿರೋ ಬೀಡೈತಿ, ಕಿತ್ತೂರು ದೇಶದ ಸ್ವಾಭಿಮಾನ ಐತಿ. ಇಂಥ ನಾಡ್ಗ ನೀನ್ ಭಯ ತೋರಿಸ್ತಿ. ವಾಟ್ ಇಸ್ ದ ಪೀಪಲ್ ಇಸ್ ಮೀಡಿಯಾ? ಏನ್ರಿ ಮೀಡಿಯಾ? ಯಾರು ಸ್ವಾಮಿ ಮೀಡಿಯಾ? ಆಕ್ಚುಲಿ ತುಂಬಾನೇ ಖುಷಿ ಆಯ್ತು ಜನ, ನಿಮ್ಮನ್ನೆಲ್ಲ ನೋಡಿ, ಡ್ಯಾನ್ಸ್ ನೋಡಿ ತುಂಬಾ ಖುಷಿ ಆಯ್ತು ಜನ. ನಮ್ಮ ಆಂಕರಿಂಗ್ ಮಾತ್ರ ಸೂಪರ್ ಆಗಿ ಮಾಡಿದ್ರು ಜನ. ಥ್ಯಾಂಕ್ ಯು ಎಲ್ರಿಗೂ. ಓಕೆ, ಒಂದು ವೇದಿಕೆ ಮೇಲೆ ನಿಮ್ಮಲ್ಲ ನೆಚ್ಚಿನ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣವ್ರನ್ನ ಕರ್ಕೊಂಡ್ಬರೋಣ. ಹೇಳ್ರಪ್ಪ, ಹೇಳ್ರ. ಇಲ್ಲ, ನೋ ವೇ, ಚಾನ್ಸೇ ಇಲ್ಲ. ಅದಕ್ಕೆ ಇಗ್ನೋರ್ ಏನ ಕುರುಕ್ಷೇತ್ರ ಡೈಲಾಗ ಹೇಳ್ದಂಗೆ ಕೇಳಿಸ್ಕೋ. ಕುರು ಸಾಮ್ರಾಜ್ಯಕ್ಕೆ ಧರ್ಮ ಜನನ ಯುವರಾಜನನ್ನಾಗಿ ಮಾಡಲು ಪ್ರತಿಪಾದಿಸುತ್ತೇನೆ. ನಿಮ್ಮ ಡಿಬಾಸು ದರ್ಶನ ಬರ್ತಾನೆ, ಕೇಳಿಸ್ಕ. ನಿಮ್ಮ ಪ್ರತಿಪಾದನೆಯನ್ನು ಧಿಕ್ಕರಿಸುತ್ತೇವೆ. ತಲೆ ಎತ್ತಿ ಮರೆದವರು ತಲೆ ತಗ್ಗಿಸುವಾಗಿದೆ. ಓಕೆ, ಒಂದು ವೇದಿಕೆ ಮೇಲೆ ನಮ್ಮಲ್ಲಿ ನೆಚ್ಚಿನ ಸಿಎಂ ಆದಂತ ಯಾರೀಗಿನ ಸಿಎಂ, ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು? ಓಕೆ, ನಮ್ಮ ಸಿದ್ದರಾಮಯ್ಯನವ್ರನ್ನ ವೇದಿಕೆ ಮೇಲೆ ಕರ್ಕೊಂಡ್ಬರೋಣ. ಯಾವುದೇ ರಾಜಕೀಯಗೋಸ್ಕರ ಅಲ್ಲ, ಬರೀ ಹಾಸ್ಯಕ್ಕಾಗಿ. ಯಾವನ ಕಳಿಸಾಟಿಗವನ್ನ ಕೇಳಪ್ಪ. ಈಗ ಉತ್ತರ ಕರ್ನಾಟಕ ಕಡೆ ಹೋಗಿದ್ದೆ, ಅಲ್ಲಿ ಬೀರಪ್ಪ ಅಂತ ಹೇಳಿ ಹುಡುಗೋಗ್ಬಿಟ್ಟಿದ್ದ. ಮಿಸ್ಟರ್ ಸಿದ್ದರಾಮಯ್ಯ, ನೀವು ಮುಖ್ಯಮಂತ್ರಿ ಆಗಿದ್ದಾಗ ಹೆಣ್ಮಕ್ಳಿಗೆಲ್ಲ ಅವನ್ ಕಳಿಸಿ ಅವನು ₹1 ಎಣ್ಣೆ ಬಾಗಿ ಕೊಡ್ಸಿ ಅಂತ ಅವನು. ಹೀಗೆ ಮುಖ್ಯಮಂತ್ರಿ ಆಗಿದ್ದಾಗ ಮಕ್ಕಳಿಗೆ ಶಿವ ಭಾಗ್ಯ ಕೊಟ್ಟಿದ್ರಿ, ಅಕ್ಕಿ ಭಾಗ್ಯ ಕೊಟ್ಟಿದ್ರಿ, ಅನ್ನ ಭಾಗ್ಯ ಕೊಟ್ಟಿದ್ರಿ, ಸ್ತ್ರೀಯ ಭಾಗ್ಯ ಕೊಟ್ಟಿದ್ರಿ. ಈತ ಪಕ್ಕದ ಮನೆ ಬಗ್ಗೆ ಕೊಟ್ಟು ಮದುವೆ ಮಾಡಿಸಿ ಅಂತ ಅವನು. ಯಾವನ ಕಳಿಸಿ ಅದಕ್ಕೆ ಅವನ ಇಂದ್ರಾಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು. ಯಾವ ಕಳಿಸ್ಬಿಡ್ತೀವಿ ನೋಡ ಆಟಿಗ. ಹೇಗೆ ಯಾವ್ದು ಕಾರ್ಯಕ್ರಮ? ಕನ್ನಡ ಉತ್ಸವ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದಿರ. ನಾನು ಅವಾಗಲಿಂದ ಕೇಳ್ಕೊಂಡೆ, ನನಗೊಂದು ಚಾನ್ಸ್ ಕೊಡಿ ಸರ್ ಅಂತ. ಎಲ್ಲ ಸಾಂಗ್ ಮುಗಿಬೇಕು. ಓಕೆ ಅಲ್ವಾ? ಈಗ ಒಂದು ವೇದಿಕೆ ಮೇಲೆ ನಿಮ್ಮೆಲ್ಲರ ನೆಚ್ಚಿನ ಜಮೀರ್ ಅವರು, ಈಗ ಇಲ್ಲೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜಮೀರ್ ಅವರು ಕರ್ಸೋಣ. ಅಪ್ಪ ಲಾಟ್ರಿ ಥೋಡಿ ಜನ್ಮಕ್ಕೆ ನಾನು ಇಷ್ಟೊತ್ತು ನೋಡ್ತಿರೋ ಪಡ್ತಾಗಿದ್ದಾರೆ. ನೀವು ದೇವರಲ್ಲಿ ಮಾತಾಡ ಅಪ್ಪ ಲಾಟ್ರಿ ಗಂಡ ಒಂದೇ ಜೀವ ಸಾರ್. ಅಲ್ಲಿ ಕೊಟ್ಟಿದ್ರ ರವಿ, ನನ್ನ ಹತ್ರ ಪ್ರಾಣ ಕೊಡ್ತಾನೆ, ನಾನಂದ್ರೆ ಒಂದು ಪ್ರಾಣ ಕೊಡ್ತೀನಿ ಸಾರ್. ಅಪ್ಪ ಲಾಟ್ರಿ. ಓಕೆ, ಈ ಒಂದು ವೇದಿಕೆ ಮೇಲೆ ಸಾಯಿ ಕುಮಾರ್ ಅವ್ರನ್ನ ಕರ್ಸೋಣ. ಓಕೆ, ಅದಕ್ಕಿಂತ ಮುಂಚೆ ನಮ್ಮಲ್ಲಿ ನೆಚ್ಚಿನ ವಿಷ್ಣುದಾದ ಅವರ ಒಂದು ಧ್ವನಿಯನ್ನು ಅದಕ್ಕೂ ನಮ್ಮನ್ನ ವಿಷ್ಣುದಾದ ಸರ್ ಒಂದು ಸ್ವಲ್ಪ ಎಕೋ ಕೊಡಿ. ಓಕೆ, ಯಾರು ನೀನು? ಯಾರು ನೀನು? ಮಂತ್ರಿ ಆದ್ರೆ ನಾನು ರಾಜ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಯಾವ್ದ ಜಾತಿ? ಎಲ್ಲಿಂದ ಜಾತಿ? ಒಬ್ಬ ಮನುಷ್ಯ ಹುಟ್ಟಿ 12 ದಿನ ಆದ್ಮೇಲೆ ಗೊತ್ತಾಗ್ತೈತಿ. ಒಂದು ಜಾತಿ, ಒಂದು ಹೆಸರು. ಅದು ಇನ್ನೊಂದು ಹೇಳ್ದಾಗ ಹೋಗಿ ತಿಳ್ಕೋ. ವ್ಯಕ್ತಿಯಿಂದ ಜಾತಿ ಅಲ್ಲ, ವೃತ್ತಿಯಿಂದ ಜಾತಿ. ಹೌದಾ? ಓಕೆ, ಈ ಒಂದು ವೇದಿಕೆಯಲ್ಲೇ ನಮ್ಮ ನೆಚ್ಚಿನ ಸಾಯಿ ಕುಮಾರ್ ಅವ್ರನ್ನ ಕರ್ಕೊಂಡ್ಬರೋಣ. ಸಾಯಿ ಕುಮಾರ್ ಅವರು ಕೊತ್ವಾಲ್ ಅಂದ್ರೆ ನೀನೇನಾ? ಲಕ್ಷ್ಯ ನನಗೆ ಲಕ್ಷ್ಯ ಕೊಡೋದಿಕ್ಕೆ ನೀನೇನು ದಾನವೀರ ಸೂರ ಕರ್ಣನ? ಇಲ್ಲ ಚಿಕ್ಕ ವಯಸ್ಸಿಂದ ಸಾಕಿದ ತಂದೆನಾ?
ಇಲ್ಲ ತಿಂಗಳ ಸ್ಯಾಲರಿ ಕೊಡೋ ಸ್ಟೇಟ್ ಗೌರ್ಮೆಂಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್. ನೀನಾಗಿ ಮಂಚ ಹಿಡಿಯೋ ಕಾದಿನೋ ಅಲ್ಲ, ನೀನಾಗಿ ಲಂಚದ ಆಸೆಗೆ ಪಕ್ಷ ಬದಲಾಯಿಸೋ ಕಾದಿನೋ ಅಲ್ಲ. ಗದರ್ ಕಾಕಿ ಟೈಗರ್ ಪ್ರಭಾಕರ್. ಓಕೆ, ವೇದಿಕೆ ಮೇಲೆ ನಮ್ಮ ಬೆಂಗಳೂರಲ್ಲಿ ಯಾವ ರೀತಿ ಕನ್ನಡ ಇದೆ ಅಂತ ಹೇಳಿ ಒಂದು ಕಾಮಿಡಿ ಇದೆ. ಆ ಕಾಮಿಡಿನ ವೇದಿಕೆ ಮೇಲೆ ತರೋಣ. ಟೈಗರ್ ಸುಧೇಂದ್ರ ಧೀರೇಂದ್ರ ಅಂತ ಹೇಳಿ ಒಂದು ಕಾಮಿಡಿ ಇದೆ. ಬೋಲಿಂಗ ಟೈಗರು. ಈ ಬೆಂಗಳೂರಿನಲ್ಲಿ ನಿಜವಾದ ಕನ್ನಡಿಗ ಅಂದ್ರೆ ಯಾರಪ್ಪ? ಅದಿರಣ್ಣ. ಬೆಂಗಳೂರಲ್ಲಿ ನಿಜವಾದ ಕನ್ನಡಿಗ ಅಂದ್ರೆ ತೆಲುಗು ಜೊತೆ ತೆಲುಗು ಮಾತಾಡಿ, ತಮಿಳ್ ಜೊತೆ ತಮಿಳ್ ಮಾತಾಡಿ, ಕನ್ನಡದ ಜೊತೆ ಬಂದು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರಲ್ಲ, ಅವರೇ ನಿಜವಾದ ಕನ್ನಡಿಗ. ಏನು ಟೈಗರು, ನಮ್ಮ ಸುಧೀರು ಬಾರಪ್ಪ. ಬೆಂಗಳೂರಿನಲ್ಲಿ ನಿಜವಾದ ಕನ್ನಡಿಗ ಅಂದ್ರೆ ಯಾರಪ್ಪ? ಧೀರಣ್ಣ, ಬೆಂಗಳೂರಿನಲ್ಲಿ ನಿಜವಾದ ಕನ್ನಡಿಗ ಅಂದ್ರೆ, ಬೆಂಗಳೂರಿನಲ್ಲಿ ನಿಜವಾದ ಕನ್ನಡಿಗ ಅಂತ ಅಂದ್ರೆ SLC ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಯಾರು 3 ಸಲ ಫೇಲ್ ಆಗಿರ್ತಾನೋ ಅವನೇ ನಿಜವಾದ ಕನ್ನಡಿಗ. ಏನು ಟೈಗರು ಅಣ್ಣ? ಯಾರು? ಶಂಕರ್ ನಾಗ್ ಅವರ? ಓಕೆ, ಶಂಕರ್ ನಾಗ್ ಅವರು ಕರ್ಸೋಣ. ನಮಸ್ಕಾರ ನಮಸ್ಕಾರ, ನಾನು ನಿಮ್ಮ ಆಟೋರಾಜ ಶಂಕರ್ನ. ಶಂಕರಣ್ಣ, ಆ ನಟರ್ ಯಾವ ಸ್ಮಾರಕ ಕೊಟ್ಟಿದ್ರ? ಈ ನಟರ್ ಯಾವ ಸ್ಮಾರಕ ಇದೆ? ನಿಮಗೆಲ್ಲಿ ಸ್ಮಾರಕ ಅಂತ ಕೇಳ್ತಿರಲ್ಲ. ನಿಮ್ಮ ಆಟೋಗಳ ಹಿಂದೆ, ನಿಮ್ಮ ಗಾಡಿಗಳ ಮುಂದೆ, ನಿಮ್ಮ ಹೃದಯದೊಳಗೆ ಒಂದು ಪುಟ್ಟ ಜಾಗ ಕೊಟ್ಟಿರ್ತಿರಲ್ಲ, ಅಷ್ಟೇ ಸಾಕು. ದಟ್ ಈಸ್ ಎಸ್.ಪಿ. ಸಾಂಗ್ಲಿಯಾನ. ಓಕೆ, ಇಷ್ಟೊಂದು ಅವಕಾಶ ಕೊಟ್ಟಂತ ನಾನೆಲ್ಲ ಡ್ಯಾನ್ಸರ್ಸ್ಗೆ ಹಾಗೂ ತೀರ್ಪುಗಾರರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ ಅಂತ ಹೇಳ್ತಾ, ನನ್ನ ಮಿಮಿಕ್ರಿಗಳು ಏನಾದ್ರು ಇಷ್ಟ ಆಗಿದ್ರೆ ಮಿಮಿಕ್ರಿ ಗಗನ್ ತುರ್ವೇಕೆರೆ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಸರ್ ಸರ್ ತೀರ್ಪು ಹೇಳಲ್ವಾ? ಯಾಕೆ ಸರ್? ಧನ್ಯವಾದಗಳು. ಮಿಮಿಕ್ರಿ ಕಾಂಪಿಟೇಷನ್ ಅಂತ ಹೇಳೋದು. ಧನ್ಯವಾದಗಳು ಗಗನ್ ಅವರೇ.